ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ವಕಫ್ ಮಂಡಳಿಯ ತೀವ್ರ ಕುತೂಹಲ ಕೆರಳಿಸಿರುವಂಥ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆಯಬೇಕಾಗಿದ್ದ ಚುನಾವಣೆ ಹಠಾತ್ ಮುಂದೂಡಲಾಗಿದೆ. ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಅನಾರೋಗ್ಯದ ನೆಪವೊಡ್ಡಿ ಒಂದು ಲಿಖಿತವಾಗಿ ಒಂದು ಪತ್ರವನ್ನು ಸಹಿತ ನೀಡಿದ್ದಾರೆ. ಇಂದು ನಡೆಯಬೇಕಿದ್ದ ಚುನಾವಣೆ ಹಠಾತ್ ಮುಂದೂಡಲಾಗಿದೆ. ಮುಂದೆ ನಡೆಯುವ ಚುನಾವಣೆಯನ್ನು ದಿನಾಂಕವನ್ನು ಫಿಕ್ಸ್ ಮಾಡಲಾಗುವುದು ಎಂದು ತಿಳಿಸಿರುತ್ತಾರೆ. ಆದರೆ ಇವತ್ತು ರಾಜ್ಯಾದ್ಯಂತ ಇದರ ಬಗ್ಗೆ ಕಳೆದ ಒಂದು ವಾರದಿಂದ ಪ್ರತಿಕ್ರಿಯೆಗಳು ನಡೆಯುತ್ತಿದ್ದವು. ಯಾರಾಗಬೇಕು ಅಧ್ಯಕ್ಷ ಸ್ಥಾನ, ಇವರಾದರೆ ಒಳ್ಳೆಯದು, ಇವರಾದ್ರೇ ಈ ವಕಫ್ ಮಂಡಳಿಗೆ ಒಂದು ಪುನಶ್ಚೇತನದ ಶಕ್ತಿ ಬರ್ತೈತೆ ಅಂತೇಳಿ ರಾಜ್ಯಾದ್ಯಂತ ಟ್ರೋಲ್ ಮಾಡಕತ್ತಿದ್ರು. ಆದರೆ ಈಗ ಹಠಾತ್ ಮುಂದೂಡಿದ್ದಕ್ಕೆ ಕಾರಣಗಳೇನು? ಇನ್ನು ರಾಜ್ಯದ ವಕಫ್ ಮಂಡಳಿಯ ಸದಸ್ಯರು, ರಾಜ್ಯಾದ್ಯಂತ ಇರುವ ವಕಫ್ ಮಂಡಳಿಯ ಅಭಿಮಾನಿಗಳು, ವಕಫ್ ಮಂಡಳಿಯ ಅಲ್ಪಸಂಖ್ಯಾತರು ಯಾವ ವಿಚಾರ ಮಾಡ್ತಾರೆ, ಯಾರು ಅಧ್ಯಕ್ಷ ಆಗಬೇಕು ಅನ್ನೋದು ತುಂಬ ಕುತೂಹಲ ಐತ್ರಿ. ಕಳೆದ ಒಂದು ವಾರದಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಆರೋಪಗಳು ಪ್ರತ್ಯಾರೋಪಗಳು ದೈನಂದಿನವಾಗಿ ನಡೆಯುತ್ತಿದ್ದವು. ಆದರೆ ವಕಫ್ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಆಗ್ತೀನಿ, ನೀನೇ ಆಗ್ತೀನಿ, ಇವರೇ ಆಗ್ತಾರೆ, ಇವರೇ ಬರ್ತಾರೆ ಅನ್ನೋದು ಎಷ್ಟು ಜನರು ಕಲ್ಪನೆ ಇಟ್ಕೊಂಡಿದ್ದರು. ಅದಕ್ಕೆ ತಣ್ಣೀರೇರಿಸಿದ ಪ್ರಾದೇಶಿಕ ಆಯುಕ್ತರು ಇನ್ನು ಮುಂದೆ ಯಾರಾಗ್ತಾರೆ ಅಧ್ಯಕ್ಷ ಸ್ಥಾನ ತೀವ್ರ ಕುತೂಹಲ ಕೆರಳಿರುವ ಸನ್ನಿವೇಶ. ಹಾಗಾದ್ರೆ ಆ ಪತ್ರ ತೋರಿಸಬೇಕಲ್ರಿ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮಸೀದಿಯಲ್ಲಿ ಚರ್ಚೆ ಆಗಕತ್ತಿತ್ತು. ವಕಫ್ ಮಂಡಳಿ ಅಧ್ಯಕ್ಷ ಯಾರಾಗ್ತಾರ, ನಮ್ಮ ಅಭಿವೃದ್ಧಿ ಯಾರು ಮಾಡ್ತಾರ, ನಮಗೆ ಸಹಾಯ ಸಹಕಾರ ಯಾರು ಕೊಡ್ತಾರ ಅನ್ನುವ ಮಾತುಗಳು ಬಹಳ ಕೇಳಿ ಬರಾಕತ್ತಿದ್ದು. ಆದರೆ ಹಠಾತ್ ಮುಂದೂಡೋದ್ರಿಂದ ಈಗ ಈ ಪ್ರಕರಣವನ್ನು ಇತಿಸಿರಿ ಹಾಡಲಾಗಿದೆಯೋ ಏನು ಮುಂದೂಡಲಾಗಿದೆಯೋ ಏನು ರಾಜಕೀಯ ಚಟುವಟಿಕೆಗಳು ಇನ್ನು ನಡೀತಾವ, ಗರಿಗೆದರಿದಂಗೆ ನೋಡ್ಕೊತುಕೊಂಡಬೇಕು. ಹಂಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.